ಹಣಕ್ಕಾಗಿ ಒತ್ತಾಯ ಆರೋಪ ಪ್ರಕರಣ ದಾಖಲು. ಹಣಕ್ಕಾಗಿ ಪೀಡಿಸಿದ್ದಲ್ಲದೆ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಿ ವರ್ತಕನ ವಿರುದ್ಧ ಪ್ರಕರಣ ದಾಖಲಾಗಿದೆ. ನಗರದ ಯಾದವಗಿರಿ ನಿವಾಸಿಗಳಾದ ವರ್ತಕರಾದ ರಮೇಶ್ ಕುಮಾರ್ ಮಾಲಿಯವರ ಚಂದ್ರ ಪ್ರಕಾಶ್ ವಿರುದ್ಧ ಚಾಮರಾಜ ಮೊಹಲಾದ ವರ್ತಕರಾದ ಬಬುತಾ ರಾಮ್ ದೂರು ನೀಡಿದ್ದು, ದೇವರಾಜ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜುಲೈ 22ರಂದು ರಾತ್ರಿ 10 ಗಂಟೆ ಸಮಯದಲ್ಲಿ ದೇವರಾಜ್ ಅರಸು ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ರಮೇಶ್ ಕುಮಾರ್ ಮತ್ತು ಚಂದ್ರಪ್ರಕಾಶ್ ಅವರು ನನ್ನ ತಡೆದು ನಿನ್ನ ಅಂಗಡಿಯಲ್ಲಿ ಏನು ಮಾಡುತ್ತಿದ್ದೀಯಾ ಎಂದು ನನಗೆ ಧಮಕಿ ಹಾಕಿ ಲಕ್ಷ ರು ಹಣವನ್ನು ನೀಡದೇ ಇದ್ದರೆ ಮುಗಿಸಿಬಿಡುತ್ತೇನೆ ಎಂದು ಕಟರ್ ಮೆಷಿನ್ ತೋರಿಸಿ ಬೆದರಿಕೆ ಹಾಕಿದ್ದಾನೆ. ಈ ವೇಳೆ ತಡೆಯಲು ಬಂದ ಸ್ವರೂಪ್ರಾಮ್, ಉಮಾರಾಮ್ ಅವರೊಂದಿಗೆ ಪಾಲಿಕೆ ಮಾಜಿ ಸದಸ್ಯ ಪ್ರಶಾಂತ್ ಗೌಡ ಅವರ ಮೇಲೂ ಹಲ್ಲೆ ನಡೆಸಿ ಬೆದರಿಕೆ ಹಾಕಿದ್ದಾನೆ ಎಂದು ದೂರಿನಲ್ಲಿ ಬಬುತಾರಾಮ್ ತಿಳಿಸಿದ್ದಾರೆ. ದೂರಿನ ಮೇರೆಗೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ವರ್ತಕ ನಡೆಸಿದ ಹಲ್ಲೆ ಮತ್ತು ಬೆದರಿಕೆಯನ್ನು ಖಂಡಿಸಿ ಮೈಸೂರು ಟ್ರೇಡರ್ಸ್ ಸುರಕ್ಷಾ ಕ್ಷೇಮಾಭಿವೃದ್ಧಿ ಸಂಘದ ನೇತೃತ್ವದಲ್ಲಿ ಸಭೆ ನಡೆಸಿದ ಸಂತೆಪೇಟೆ ಮತ್ತು ಶಿವರಾಂಪೇಟೆಯ ವರ್ತಕರು ಅರ್ಧ ದಿನ ವ್ಯಾಪಾರ ವಹಿವಾಟು ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು. ಹಲ್ಲೆ ನಡೆಸಿದ ಇಬ್ಬರ ವಿರುದ್ಧ ಪೊಲೀಸರು ಕ್ರಮ ಜರುಗಿಸಿ ಗಡೀಪಾರು ಮಾಡಬೇಕು ಎಂದು ಸಭೆಯಲ್ಲಿ ಸೇರಿದ ವರ್ತಕರು ನಗರ ಪೊಲೀಸ್ ಆಯುಕ್ತರನ್ನ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಪ್ರಶಾಂತ್ ಗೌಡ ಮಾತನಾಡಿ, ವರ್ತಕರಾದ ರಮೇಶ್ ಕುಮಾರ್ ಮಾಲಿ ಅವರ ಚಂದ್ರಪ್ರಕಾಶ್ ಅವರು ಸಂತೆಪೇಟೆ ಮತ್ತು ಶಿವರಾಂಪೇಟೆಯಲ್ಲಿ ವ್ಯಾಪಾರ ವಹಿವಾಟು ನಡೆಸುತ್ತಿರುವ ವರ್ತಕರಿಗೆ ಕಿರುಕುಳ ನೀಡುವ ಮೂಲಕ ವ್ಯಾಪಾರ ವಹಿವಾಟಿಗೆ ಅಡ್ಡಿಪಡಿಸುತ್ತಿದ್ದಾರೆ. ಅಲ್ಲದೆ ಹಣ ನೀಡುವಂತೆ ಬೆದರಿಕೆ ಹಾಕುತ್ತಿದ್ದಾರೆ. ಅವರ ವಿರುದ್ಧ ಪೊಲೀಸರು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಏನು ಮೈಸೂರಿನ ಶಿವರಾಂಪೇಟೆ ಭಾಗದಲ್ಲಿ ಇವತ್ತು ಶಿವರಾಂಪೇಟೆ, ಸಂತೆಪೇಟೆ ಮತ್ತು ಬಂಡಿಪಾಳ್ಯದವರು ಕೂಡ ಸುಮಾರು 1,000ಕ್ಕೂ ಹೆಚ್ಚು ಉದ್ಯಮಿಗಳು ಇದೇ ಸ್ಥಳದಲ್ಲಿ ಸಭೆ ಸೇರಿ ರಮೇಶ್ ಮಾಲಿ ಅಂತಕ್ಕಂತಹ ವ್ಯಕ್ತಿ ಮೇಲೆ ದೇವರಾಜ ಪೊಲೀಸ್ ಸ್ಟೇಷನ್ಗೆ ದೂರನ್ನು ಕೊಟ್ಟಿದ್ದಾರೆ. ಏನಂತ ಹೇಳಿ, ರಮೇಶ್ ಮಾಲಿಯನ್ನು ಮತ್ತು ಅವರ ಕುಟುಂಬದವ್ರನ್ನ, ಏನು ಅವ್ರ ತಂದೆ ಮೋಡಾರಾಮ್ ಅವರು ಮತ್ತು ಅವರ 5 ಜನ ಸಹೋದರರು ಬಾಬುಲಾಲ್, ಜಗನ್, ಕೈಲಾಶ್ ಮತ್ತು ವಿಕ್ರಮ್ ಮತ್ತು ರಮೇಶ್ ಮಾಲಿ, ಇವರು 5 ಜನ ಮಕ್ಕಳು ಅವ್ರ ತಂದೆನೂ ಸೇರಿ ಗಡೀಪಾರು ಮಾಡಿ ಮೈಸೂರಿನಲ್ಲಿ ನಮಗೆ ತುಂಬ ತೊಂದರೆ ಕೊಡ್ತಿದ್ದಾರೆ ಇಡೀ ಕುಟುಂಬದವರು ಅಂತಕ್ಕಂಥ ಆಪಾದನೆಯನ್ನು ಈ ಭಾಗದ ವರ್ತಕರುಗಳೆಲ್ಲ ಕೂಡ ಮಾಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನೆ ರಾತ್ರಿ 10:30 ಸಮಯದಲ್ಲಿ ಇಲ್ಲೇ ಬಬುತಾರಾಮ್ ಅಂತ ಒಬ್ಬ ವ್ಯಕ್ತಿಯ ಅಂಗಡಿಗೆ ಬಂದು ಇದೇ ರಮೇಶ್ ಮಾಲಿ ಅವ್ರ ಅಂಗಡಿಗೆ ನುಗ್ಗಿ ಆತನ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು ಮತ್ತು ಆತನಿಗೆ ಕೊಲೆ ಬೆದರಿಕೆ ಹಾಕಿದ್ದಾನೆ. 1 ಲಕ್ಷ ದುಡ್ಡನ್ನು ರೋಲ್ ಕಾಲ್ನ ಕೇಳಿ ಪ್ರತಿ ತಿಂಗಳು 25,000 ದುಡ್ಡು ಕೊಡಬೇಕು ಅಂತ ಕೇಳಿದ್ದಾರೆ. ಆಗ ಗಲಾಟೆ ಆದಂಥ ಸಂದರ್ಭದಲ್ಲಿ ಆತನ ಮೇಲೆ ಮಾರಣಿಕ ಅಂತ ಹಲ್ಲೆ ಮಾಡೋಂಥ ಪ್ರಯತ್ನ ಮಾಡಿದಾಗ ನಮಗೆ ವಿಚಾರ ಬಂದಾಗ ಇದೇ ದೇವರಾಜ ಮೊಹಲ್ದಾಗ ಸುಮಾರು 50ಕ್ಕೂ ಹೆಚ್ಚು ಜನ ಬಂದು ಆ ಹಲ್ಲೆ ಮಾಡ್ತಕ್ಕಂಥ ತಡೆದು ಆತನ ದೇವರಾಜ್ ಸ್ಟೇಷನ್ ಕರ್ಕೊಂಡೋಗಿ ಬಿಟ್ಟಿದ್ದೀವಿ. ಮತ್ತು ದೇವರಾಜ್ ಸ್ಟೇಷನಲ್ಲಿ ಆತನ ವಿರುದ್ಧ ಬಬುತಾರಾಮ್ ಅವರು ಕೂಡ ದೂರನ್ನು ಸಲ್ಲಿಸಿದ್ದಾರೆ. ಮತ್ತು ಸ್ಥಳೀಯರು ಕೂಡ ನಾವೆಲ್ಲ ಅವನ ಬಗ್ಗೆ ದೂರು ಕೊಟ್ಟಿದ್ದೀವಿ. ಹಾಗಾಗಿ ಆತನ ಮೇಲೆ FIR ಆಗಿದ್ದಾನೆ. ಆತನ ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕು ಅಂತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ ಪೊಲೀಸ್ ಇಲಾಖೆಯವರು. ಒಂದು ಕಮಿಷನರ್ ಆಫೀಸಲ್ಲಿ ಆ ಥರ ರಮೇಶ್ ಮಾಲಿ ಅಂತಕ್ಕಂಥ ವ್ಯಕ್ತಿ ಯಾವ ರೀತಿ ಅಂತ ಹೇಳಿದ್ರೆ ಎಲ್ಲ ಅಂಗಡಿಗೆ ಹೋಗಿ ರೋಲ್ ಕಾಲ್ ಮಾಡ್ತಕ್ಕಂಥದ್ದು. ನೋಡಿ, ಈಗ ಮೊನ್ನೆ ಕಮಿಷನರು ಕಾರ್ಪೊರೇಷನ್ ಕಮಿಷನರ್ ಕಚೇರಿಗೆ ಹೋಗಿ ಹಿಡನ್ ಕ್ಯಾಮ್ರಾ ಇಟ್ಕೊಂಡು ಕಮಿಷನರ್ನೇ ಬ್ಲ್ಯಾಕ್ ಮೇಲ್ ಮಾಡೋ ರೀತಿಯಲ್ಲಿ ವಿಡಿಯೋ ಮಾಡಿ ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಮತ್ತು ಅಂಗಡಿಯವ್ರಿಗೆ ಬಂದು ಎದುರಿಸೋದು, ನಾನು ಕಮಿಷನರ್ಗೆ ಬಿಟ್ಟಿಲ್ಲ, ನಿನ್ನನ್ನು ಬಿಡ್ತೀನಾ, ನಿನ್ನನ್ನು ಬಿಡಲ್ಲ, ನಾನು ಹೇಳ್ದಂಗೆ ಕೇಳಬೇಕು ಅಂತ ಎದುರಿಸ್ತಕ್ಕಂಥದ್ದು. ಈ ಇಡೀ ಕುಟುಂಬದ 5 ಜನ ಸಹೋದರರ ಮೇಲೆ ಒಂದಲ್ಲ ಒಂದು ರೀತಿ ಕೇಸ್ ದಾಖಲಾಗಿದೆ. ಹಾಗಾಗಿ ನಾವು ಪೊಲೀಸ್ ಇಲಾಖೆಯವರಲ್ಲಿ ಮನವಿ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ಶಾಂತಿಯುತ ಮೈಸೂರಿನಲ್ಲಿ ಇಂತಹ ದುಷ್ಟ ವ್ಯಕ್ತಿಗಳಿಗೆ ಅವಕಾಶ ಕೊಡೋದು ಬೇಡ, ಇವ್ರನ್ನ ಗಡೀಪಾರು ಮಾಡಿ ಅಂತ ಹೇಳಿದಾನೆ. ಏನು ನಮ್ಮ ಮನವಿ ಇದೆ ಆ ರೀತಿಲಿ ಇವ್ರು ಗಡೀಪಾರು ಬರಬೇಕು ಅಂತಕ್ಕಂಥ ವಿಚಾರ. ಮತ್ತು ಈಗಾಗಲೇ ಶಾಸಕರು ಹರೀಶ್ ಗೌಡರು ಕೂಡ ಅವರು ಕೂಡ ನಾವು ಅವ್ರು ಮನವಿ ಮಾಡಿದ್ದೇವೆ. ಅವರು ಇಲ್ಲೇ ಬಂದು ನಾನು ಇಲ್ಲಿರ್ತಕ್ಕಂಥ ಪರಿಸ್ಥಿತಿ ಏನಿದೆ ಅದ್ರ ಬಗ್ಗೆ ನಾನು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ಕೂಡ ನಾವು ಅವ್ರಿಗೆ ಶಾಸಕರು ಕೂಡ ಅದನ್ನು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಇದೇ ಸಮಯದಲ್ಲಿ ವರ್ತಕರೆಲ್ಲ ಸೇರಿ ಕ್ಷೇತ್ರದ ಶಾಸಕ ಹರೀಶ್ ಗೌಡ ಅವರಿಗೆ ನಮಗೆ ನ್ಯಾಯ ಕೊಡಿಸಿ ಎಂದು ಮನವಿ ಸಲ್ಲಿಸಿದಾಗ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಶಾಸಕ ಹರೀಶ್ ಗೌಡ ಅವರು, ಈ ಹಿಂದೆ ರಮೇಶ್ ಕುಮಾರ್ ಮಾಲಿ ನನ್ನ ಮೇಲೂ ಪಿತೂರಿ ನಡೆಸಿದ್ದಾನೆ. ಆಗಲೇ ಅವನನ್ನು ದೂರ ಇಟ್ಟಿದ್ದೆ. ನೀವು ಹೊರಗಡೆಯಿಂದ ಬಂದು ಇಲ್ಲಿ ಬದುಕುತ್ತಿದ್ದೀರಾ ಅನ್ನುವ ಭಯ ನಿಮಗೆ ಬೇಡ. ಯಾವುದೇ ಕ್ಷಣದಲ್ಲೂ ನಿಮ್ಮ ಪರವಾಗಿ ನಾನಿದ್ದೇನೆ ಎಂದು ಧೈರ್ಯ ತುಂಬಿದ್ದಾರೆ. ನಾನು ಅದನ್ನ ಎನ್ವೈರನ್ಮೆಂಟಲ್ ಇಂಡಿಯಾದಲ್ಲಿ ಕೇಳಿದೆ, ನೈಲಾನ್ ಏನಾದ್ರು ಕೊಡ್ಬೋದಾ ಅಂತ. ಅದರಲ್ಲಿ 30% ಮಾತ್ರ ಪ್ಲಾಸ್ಟಿಕ್ ಇರ್ತದೆ, 70%
ಪ್ಲಾಸ್ಟಿಕ್ ಇರಲ್ಲ ಅಂತ ಅಂದ್ಬಿಟ್ಟು ಪ್ರವೀಣ್ ಅವ್ರು ಹೇಳಿದ್ರು ನನಗೆ. ಅದನ್ನು ಬ್ಯಾನ್ ಮಾಡೈತೆ, ಸ್ಟೇಟ್ ಗೌರ್ಮೆಂಟ್ ಬ್ಯಾನ್ ಮಾಡೈತೆ, ಸೆಂಟ್ರಲ್ ಗೌರ್ಮೆಂಟ್ ಬ್ಯಾನ್ ಮಾಡೈತೆ ಅಂತ ನಮಗೆ ಪ್ರವೀಣ್ ನಮ್ಮ ಇಂಜಿನಿಯರ್ಗಳು ಹೇಳಿದ್ರು. ಅದಾದ ನಂತರ ಅದನ್ನು ಮಾಡಬಾರ್ದು ಅಂತ. ಅದಾದ ನಂತರ ನಾನು ದುಡ್ಡಿಸ್ಕೊಳ್ಳಕ್ಕೆ ದುಡ್ಡಾಗಿ ಪ್ಲಾಸ್ಟಿಕ್ ಮಾರೋರ ಹತ್ರ ದುಡ್ಡ ಹಫ್ತಾ ವಸೂಲಿ ಮಾಡಕ್ಕೆ MLA ಮಾಡ್ತಾವ್ರೆ ಅಂತ ಅನ್ನೋದು ನನ್ನ ಮೇಲೆ ಆಪಾದನೆ ಬರ್ತದೆ. ಆ ಆಪಾದನೆ ನಾನು ತಗೊಂಡೆ. ಹೇಳ್ಕೊಂತಾರೆ, ನಾನು ನನ್ನ ಆತ್ಮ ಒಪ್ಪಂಗೆ, ಭಗವಂತ ಒಪ್ಪಂಗೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತೀನಿ. ನಾನು ಜನ ನೂರಾರು ಹೇಳ್ತಾರೆ, ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತ ಹೇಳ್ತಾರೆ. ನನ್ನನ್ನ ಅದರಲ್ಲಿ ದುಡ್ಡು ತಗೊಳಕ್ಕೆ ಹಿಂಗ್ ಮಾಡ್ತಾವನೆ ಅಂತ ಅಂದ್ಬಿಟ್ಟು ಮಾತು ಬಂತು. ಆ ಮಧ್ಯದಲ್ಲಿ ರಮೇಶ್ ಮಾಲಿ ಅನ್ನೋನು ಒಂದಿಬ್ರು ಮೂರು ಜನಕ್ಕೆ ಧಮಕಿ ಆಗ್ತಾ ಅನ್ನೋದು ಗೊತ್ತಾಯ್ತು ನನಗೆ. ಒಂದ್ ದಿವಸ ನನ್ನ ಹತ್ರ ಬಂದ ರಮೇಶ್ ಮಾಲಿ, ಅಣ್ಣ ನಂಗೆ ಅಣ್ಣ ಹಿಂಗೆ ಅಂತ ರೆಕಾರ್ಡ್ ಎಲ್ಲ ಮಾಡ್ಲಿಕ್ಕೆ ನನ್ನ ಹತ್ರ. ನಾನು ಕೋಪ ಹತ್ತಿ ಹೋಗಿ ಕೆಟ್ಟದಾಗ ಬಯಸಿ ಇನ್ನೊಂದ್ಸಲ ನನ್ನ ಹತ್ರ ಬಂದ್ರೆ ನಿನ್ಗೆ ಏನ್ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ, ನಾನು ನನ್ನ ಹತ್ರ ಬರ್ಕೊಡು ನೀನು ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳಿ ಅವ್ರನ್ನ ಕಳಿಸ್ದೆ. ಅವತ್ತಿಂದ ಇವತ್ತು ನನ್ನ ಹತ್ರ ಬಂದಿಲ್ಲ ಅವನು. ಅದಾದ ನಂತರ ಇದೇ ಫಸ್ಟ್ ಈ ತರದ್ದಾಗಿತ್ತು. ಅದಾದ್ಮೇಲೆ ವಕ್ತರಾಮ್ ಅವ್ರು ಬಂದು ನನ್ನ ಹತ್ರ ಮಾತಾಡಕ್ಕೆ ಸುಮಾರು ವಿಚಾರಗಳಲ್ಲಿ ಮತ್ತೆ ನನಗೆ ಬೇರೆ ಬೇರೆ ವಿಚಾರಗಳಲ್ಲಿ ಸಹಾಯ ಮಾಡೋದು ದುಡ್ಡು ಕಾಸಿಂದಲ್ಲ, ಮಾನಸಿಕವಾಗಿ ನನಗೆ ಮಾರಲ್ ಸಪೋರ್ಟ್ ಮಾಡೋದು,